ಪುನರ್ವಸುವಿನ ಎರಡನೇ ಭಾಗ ಬರುತ್ತಾ ಇಲ್ವೋ ಮೇಡಮ್, ಆದರೆ ಹತಾಶೆ ಇದೆ. ಹೇಗೆ ಸಿಕ್ಕಿದ್ಲು ಚೆನ್ನಭೈರಾದೇವಿ ನಿಮಗೆ? ಚೆನ್ನಭೈರಾದೇವಿಯನ್ನು ನಾನು ಹುಡುಕ್ಲಿಲ್ಲ, ಚೆನ್ನಭೈರಾದೇವಿನೇ ನನ್ನನ್ನು ಪರಿಚಯ ಮಾಡ್ತಾರೆ. ಪೋರ್ಚುಗೀಸ್ ಕ್ರಾನಿಕಲ್ಸ್ನೆಲ್ಲ ಓದ್ತಿದ್ದಾಗ ನನಗೆ ಸಿಕ್ತು. ಸೈನ್ಸ್ ಹೇಳದೆ ಹಾಗಲ್ವಾ, ನಿಮಗೆ ಇಲ್ಲ ಅಂತಾದಾಗ ಅದೊಂದು ಹೈಪೋಥೆಸಿಸ್ ಅಷ್ಟೇ, ಅದಕ್ಕೆ ಆಧಾರ ಇಲ್ಲ ಅಂತ. ಕಾಡಿನ ಬೆಳೆಯನ್ನು ತೋಟದ ಬೆಳೆಯಾಗಿ ಪರಿವರ್ತಿಸೋದಕ್ಕೆ ಚೆನ್ನಭೈರಾದೇವಿ ಎಷ್ಟು ಕಾರಣನೋ ಆ ಕಾಲದಲ್ಲಿ ಬಂದಿರುವಂಥ ಈ ಸಾರಸ್ವತರು ಕೂಡ ಅಷ್ಟೇ ಕಾರಣ. ವಿಜಯನಗರದ ಜೊತೆಗೆ ಸಂಬಂಧ ಇಟ್ಕೊಂಡು ವಿಜಯನಗರದ ಕಡುವೈರಿಗಳಾದ ಬಿಜಾಪುರದವ್ರ ಜೊತೆಗೆ ಒಳ್ಳೆ ರೀತಿ ಸಂಬಂಧ ಇಟ್ಕೊಂಡು ಸಾಧ್ಯ. ವಿದೇಶಿ ಕ್ರಾನಿಕಲ್ಸ್ ಇಲ್ಲಿಂದ ಹೋದ ಮೇಲೆ ಅಲ್ಲಿ ಜನಪ್ರಿಯ ಆಗೋಕ್ಕೋಸ್ಕರ ಕಥೆಗಳನ್ನು ಕಟ್ತಿದ್ರು ಅಂತ. ಒಂದು ನೆಲದ ಸಂಸ್ಕೃತಿ ಅಂತ ಇರುತ್ತೆ, ಆಧುನಿಕತೆ ಅಥವಾ ಪ್ರಗತಿ ಅನ್ನೋದು ಆ ಸಂಸ್ಕೃತಿಯನ್ನ ಮೀರಿ ಅಲ್ಲ ಅಂತ. ಖಂಡಿತ ಅಲ್ಲ ಅಲ್ವಾ, ಸಂಸ್ಕೃತಿಯನ್ನ ಉಳಿಸ್ಕೊಂಡು ಪ್ರಗತಿಯನ್ನ ಮಾಡುವ ಒಂದು ಇಚ್ಛೆ ಅಂತ. ನೋಡಿ, ಇವತ್ತು ಶರಾವತಿ ಇದಕ್ಕೆ ನೋಡಕ್ಕೆ ಹೋಗ್ತೀರಿ, ಜೋಗಲ್ಲಿ 300-400 ಕೋಟಿ ಕೆಲಸ ಎಲ್ಲ ಮಾಡ್ತಾ ಇದ್ದಾರೆ. ಎಲ್ಲರೂ ಒಂದು ಕಡೆನೂ, ಎಲ್ಲೂ ಒಂದು ಕಡೆ ಮುಳುಗಡೆ ಆದವರು, ಮುಳುಗಡೆ ಆಗಿದ್ದ ಗ್ರಾಮ ಎಷ್ಟು, ಯಾವುದು, 2,500 ಕುಟುಂಬಗಳು, ಅವರೇನು ಲಿಸ್ಟ್ ಕೊಡೋದು ಬೇಡ, ಮುಳುಗಡೆ ಆದವು. ಒಂದು ಫಲಕ. ನಾನು ಹೂವರ್ ಡ್ಯಾಮಿಗೆ ಹೋದ ವರ್ಷ ಇದಕ್ಕೆ ಹೋದಾಗ ಲಿಂಗನಮಕ್ಕಿ ಡ್ಯಾಮ್ ಇದಾಗುವಾಗ ಹೂವರ್ ಡ್ಯಾಮಿನ ಪ್ರಸ್ತಾಪ ಬರುತ್ತೆ. ನನ್ನ ಬಾಲ್ಯದ ಅದು ನೆನಪಿತ್ತು, ಅದಕ್ಕೋಸ್ಕರ ಹೂವರ್ ಡ್ಯಾಮ್ ನೋಡೋಕ್ಕೆ ಅಂತ ಹೋದೆ. ಅಲ್ಲಿ ಪ್ರಾಜೆಕ್ಟಲ್ಲಿ ಯಾರ್ಯಾರು ತೀರಿ ಹೋದರು ಅನ್ನೋರ ಪಟ್ಟಿ ಕೂಡ ಇದೆ ಮೇಡಮ್. ಬೆಳವಣಿಗೆ ಅಂತಂದರೆ ಮತ್ತೆ ಎಷ್ಟು ಅದಕ್ಕೆ ಇವತ್ತು ಕೂಡ ಯಾವ ಜಾಗವನ್ನು ಉಳಿಸ್ಕೋಬೇಕು, ಆ ಗಾಯ ಮಾಡಿ ಅಕಸ್ಮಾತ್ ಗಾಯನೂ ಮಾಡೋದು ಅನಿವಾರ್ಯ ಆಯಿತು ಅಂತ ಇಟ್ಕೊಳ್ಳಿ, ಆಪ್ರೇಷನ್ನೇ ಮಾಡಿದ್ವಿ, ಆ ಗಾಯ ಗೂಜುಗಟ್ಟದ ಹಾಗೆ ಅದನ್ನು ಒಂದು ಗುಣವಾಗುವ ಹಾಗೆ ಇಟ್ಕೊಳ್ಳೋದು ಒಂದು ಮುಖ್ಯ ಅಲ್ವಾ, ಅದನ್ನು ಕೂಡ ಮಾಡಲಿಲ್ವಲ್ಲ ಮೇಡಮ್. ಇಲ್ಲಿ ಜೋಗದಲ್ಲಿ ಏನಿದೆ ನಿಮ್ಗೆ ಹೋದರೆ ನೀವೇ ಹೋಗಿ ನೋಡಿ, ಜೋಗದಲ್ಲಿ ಇವತ್ತು ನಿಮಗೆ ಎಲ್ಲೂ ಆ ಡೀಟೇಲ್ಸ್ ಸಿಗಲ್ಲ. ಕೃಷ್ಣರಾಜ ಒಡೆಯರ್ ಅವರು ಕೂತಿರೋ ಜಾಗ, ಅದಕ್ಕೊಂದು ಜಾಗ ಇತ್ತು, ಈ ಕಟ್ಟೆ ಅಂತ ಗೌರವ ಕೊಡ್ತಿದ್ರು, ಈಗೆಲ್ಲ ಹೊಡೆದಾಕಿದ್ದಾರೆ. ಅಲ್ಲಿ ಇವರು ಲಾರ್ಡ್ ಕರ್ಜನ್ ಅವರು ಕೂತಿರೋದು ಸೀಟ್, ಕರ್ಜನ್ ಸೀಟ್ ಅಂತಿದ್ರು, ರಾಜ ಸೀಟ್ ಅಂತಿದ್ರು. ಯಾವ ಸೀಟು ಇಲ್ಲ ಮೇಡಮ್, ಈಗ ಏನೇನೋ ಕಾಂಕ್ರೀಟ್ ಕಟ್ಟಡ ಕಟ್ಟಿಬಿಟ್ಟಿದ್ದಾರೆ ಅಲ್ಲಿ. ಇನ್ನು ನಮ್ಮ ಹಳ್ಳಿಗಳನ್ನಂತೂ ಬಿಡಿ, ಅದನ್ನು ಮರ್ತೇ ಬಿಟ್ರು. ಮುಳುಗಡೆ ಆಗದೆ ಏನು ಶರ್ಮಾ ಅವರಲ್ಲಿ ಇನ್ನೂ ತುಂಬ ಆಕ್ರೋಶ ಇದೆ. ಬಹುಶಃ ಪುನರ್ವಸುವಿನ 2ನೇ ಭಾಗ ಬರ್ಬೋದಾ? ಪುನರ್ವಸುವಿನ ಎರಡನೇ ಭಾಗ ಬರುತ್ತೋ ಇಲ್ವೋ ಮೇಡಮ್, ಆದರೆ ಆಕ್ರೋಶ ಅಂತಲೂ ಹೇಳೋಕ್ಕಾಗಲ್ಲ. ಈ ವಯಸ್ಸಲ್ಲಿ ಹತಾಶೆ ಇದೆ. ಹತಾಶೆ ಯಾಕಿದೆ ಅಂತಂದರೆ ಮತ್ತೆ ಮತ್ತೆ ಕೊಡ್ತಾ ಇರುವಂಥ ಏಟಿಗಾಗಿ. ಮತ್ತು ನಾನು ವಿದ್ಯುತ್ ಇಲಾಖೆಯಲ್ಲೇ ಇದ್ದಿದ್ದರಿಂದ ನನಗೆ ಅರ್ಥ ಆಗುತ್ತೆ, ಬೇಕೇ ಬೇಕು ವಿದ್ಯುತ್. ಆದರೆ ಬೇಕು, ಹೌದು, ಅದನ್ನು ಹೇಗೆ ಪಡಿಬೇಕು ಅನ್ನೋದಿದೆ. ನನಗೆ ದುಡ್ಡು ಬೇಕು ಅಂದಾಗ, ನನ್ನ ಜೀವನಕ್ಕೆ ದುಡ್ಡು ಬೇಕು ಅಂದಾಗ ನಾನು ಅದನ್ನು ಗಳಿಸೋದಕ್ಕೆ ಒಂದು ಮೆಥಡ್ ಇದೆ ಮೇಡಮ್, ಒಂದು ಮಾದರಿ ಇದೆ, ಅದನ್ನು ಅನುಸರಿಸ್ಬೇಕು. ಅದನ್ನು ಬಿಟ್ಟು ಎಲ್ಲಾಯಿತೋ ಅಲ್ಲಿ ಕೈ ಹಾಕಿ ಕಿತ್ಕೋತೀನಿ ಅನ್ನೋದಿದೆಯಲ್ಲ, ಅದು ಮನುಷ್ಯ ಸಹಜವಾದ್ದಲ್ಲ, ಮನುಷ್ಯ ಒಪ್ಪ ಅಂಥದ್ದು ಅಲ್ಲ. ನಿಮ್ಮನ್ನು ಈಚೆ ಚೆನ್ನಭೈರಾದೇವಿ ಕಡೆಗೆ ಹೇಳ್ಕೊಂಡು ಬರ್ತೀನಿ. ನಿಮ್ಮ ಆ ದುಃಖದ ಏನು ವೈಬ್ಸ್ ನನಗೆ ಅರ್ಥ ಆಗ್ತಾ ಇದೆ. ಕಾಳು ಮೆಣಸಿನ ರಾಣಿ, ಗೇರು ಸೊಪ್ಪೆಯ ರಾಣಿ, ನಾನು ಅದು ಓದ್ತಾ ಇದ್ದಾಗ ನನಗೆ ಅವ್ವರೆಸಿ ಎಷ್ಟು ಹೆಸರುಗಳು ಆಕೆಗೆ. ಅದಕ್ಕಿಂತ ನನಗೆ ಆಶ್ಚರ್ಯ ಆಗಿರೋದು, ಒಬ್ಬ ಮಹಿಳೆ, ಅದು ನಮ್ಮ ದೇಶದಲ್ಲಿ ರಾಣಿಯರು ಎಷ್ಟೇ ಆಳ್ವಿಕೆ ಮಾಡಿದರೂ ಕೂಡ ಹೆಣ್ಣು ಅನ್ನುವ ಒಂದು ಒಳ ಮನಸ್ಸಿನಿಂದ ಒಂದು ಅಬಲೆಯೋ ಏನೋ ಒಂದು ಹೇಳುವ ಅಭ್ಯಾಸ ಇದೆ. ಆಕೆ 54 ವರ್ಷಗಳ ಕಾಲ ರಾಜ್ಯಭಾರ ಮಾಡ್ತಾಳೆ. ಬಹುಶಃ ಭಾರತದ ಇತಿಹಾಸದಲ್ಲೇ 54 ವರ್ಷಗಳ ಕಾಲ ನಿರಂತರ ರಾಜ್ಯಭಾರ ಮಾಡಿದ ಯಾವ ರಾಣಿನೂ ರಾಜರು ಒಂದು 2-3 ಜನ ಹೇಳ್ತಾರೆ, ಯಾವ ರಾಣಿನೂ ಇಲ್ಲ. ನಿಮಗೆ ಜೀವಂತವಾಗಿ ಕೊಟ್ರಿ ನೀವು ಕಾದಂಬರಿಯಲ್ಲಿ. ಇವಳ ಬಗ್ಗೆ ಅಧ್ಯಯನ ಹೇಗಾಯಿತು ಸರ್? ಹೇಗೆ ಸಿಕ್ಕಿದ್ಲು ಚೆನ್ನಭೈರಾದೇವಿ ನಿಮಗೆ? ನೀವು ಮತ್ತೆ ಶರಾವತಿ ತೀರದಿಂದ ನನ್ನ ಕರ್ಕೊಂಬರಕ್ಕಾಗಲ್ಲ, ಈಚೆ ತರಕ್ಕಾಗಲ್ಲ. ಯಾಕೆಂದ್ರೆ ಆಮೇಲೆ ನಾನು ನಮ್ಮ ಮನೆ ಹಿಂದೆ ಕಾಡು ಅಂತ ಹೇಳಿದೆ ಆರಂಭದಲ್ಲಿ. ನಮ್ಮ ಮನೆ ಹಿಂದೆ ಕಾಡು. ಆ ಕಾಡಿನ ಹೆಸರೇನು ಗೊತ್ತಾ? ಹೆದ್ದಾರಿ ಕಾನು ಅಂತ. ಹೆದ್ದಾರಿ ಕಾನು ಅಂತ. ಕಾನು ಅಂದ್ರೆ ಕಾಡು. ನಮ್ಮ ಮನೆಗೆ, ನಮ್ಮೂರಿಗೆ ಈಗಲೂ ಸರಿಯಾದ ಇದಿಲ್ಲ ಅಂತ ಹೇಳಿದೆ, ನನ್ನ ಸಂಪರ್ಕ ವ್ಯವಸ್ಥೆ ಇಲ್ಲ ಅಂತ ಹೇಳಿದೆ. ಈ ತದ್ವಿರುದ್ಧ ಮಾತು. ಆ ಕಾಡಿಗೆ ಹೆದ್ದಾರಿ ಅಂತಿದೆ, ಇಲ್ಲಿ ಇದಿಲ್ಲ ಅಂತ ನಾನು ಸುಳ್ಳು ಹೇಳ್ತಾ ಇದ್ದೀನ? ಇಲ್ಲ, ಅದು ಹೆದ್ದಾರಿ ಕಾನು ಇದ್ದಿದ್ದು ಹಸಿ ಕಾಳು ಮೆಣಸುಗಳನ್ನು ಆ ಕಾಲದಲ್ಲಿ 500 ವರ್ಷಗಳ ಹಿಂದೆ ಕೊಂಡು ಹೋಗುವುದಕ್ಕೆ ಇರುವಂಥ ಒಂದು ದಾರಿ ಇತ್ತು. ಅದು ಹೆದ್ದಾರಿ ಇದ್ದಿದ್ರಲ್ಲಿ ಸ್ವಲ್ಪ ಅಗಲದ ದಾರಿ. ಆ ಹೆದ್ದಾರಿ ಆ ಕಾಡಲ್ಲಿ ಹೋಗ್ತಿದ್ರಿಂದ ಅದಕ್ಕೆ ನನಗೆ ಬಾಲ್ಯದಲ್ಲಿ ಚೆನ್ನಭೈರಾದೇವಿ ಪರಿಚಯ ಮಾಡಿಸಿದ್ದೆ ಯಾವುದು ಅಂದರೆ ಆ ಹೆದ್ದಾರಿ ಕಾನು. ನಾನು ನಮ್ಮ ತಂದೆ, ನಮ್ಮ ಚಿಕ್ಕಪ್ಪ ಅವ್ರ ಜೊತೆ ಕಾಡಿಗೆ ಕಟ್ಟಿಗೆ, ಸೊಪ್ಪು, ಅಡಿಕೆ ತೋಟಕ್ಕೆಲ್ಲ ಅದಕ್ಕೆಲ್ಲ ಹೋಗ್ತಿದ್ವ. ಹೋದಾಗ ಅಲ್ಲಿ ಈ ಹೆದ್ದಾರಿ ಕಾನಿಗೆ ಹೋಗುವ, ಹೆದ್ದಾರಿ ಕಾನಿಗೆ ಟೀ ಕೊಟ್ಟುವ ಅಂತ ನಮ್ಮ
ಬಳಸೋರು. ಹೆದ್ದಾರಿ ಕಾನೂನು ಅಂತ ಯಾಕೆ ಬಂತಲ್ಲೂ ಹಾಗೆಲ್ಲ ಕೇಳಿದ್ರೆ ನಾವು ಹೇಳ್ತಿದ್ರು, ಚನ್ನಭೈರಾದೇವಿ ಅಂತ ಒಬ್ಳು ರಾಣಿ ಇದ್ಲಂತೆ, ಅವಳು ಹಿಂಗೆ ಅದನ್ನೆಲ್ಲ ಬಿಳಿಗೆ ಮೆಣಸು ಮಾಡಿ ಕಳಿಸ್ತಿದ್ಲಂತೆ ಅಂತೆಲ್ಲ ಹೇಳ್ತಿದ್ರು. ಈ ಎಲ್ಲೋ ಒಂದು ಕಡೆ ನಾವು ಬಾಲ್ಯದಲ್ಲಿ ಕೇಳಿರೋ ರಾಣಿ ಅಂತಂದರೆ ಹೆಸರು ಚನ್ನಭೈರಾದೇವಿ, ರಾಜ್ಯ ಅಂದರೆ ಗೇರ್ಸೊಪ್ಪೆ. ಅದನ್ನು ಬಿಟ್ಟರೆ ನಮ್ಗೆ ಆವಾಗೇನೂ ಇಲ್ಲ. ನಾನು ಸ್ಕೂಲಿಗೆ ಆಗೋ ಹೇಳಿದ್ನಲ್ಲಿ ಕಷ್ಟ. ಆ ಕಾರಣದಿಂದ ನನ್ನ ಮನಸ್ಸಿನ ಒಂದು ಕೋಣೆಯಲ್ಲಿ ಇವಳು ಆರಾಮಾಗಿ ಚನ್ನಭೈರಾದೇವಿ ನಿದ್ರೆ ಮಾಡ್ತಾ ಇದ್ಲು. ನಾನು ಆಮೇಲೆ ಕೂಡ ಅದನ್ನು ಸ್ಕೂಲಿಗೆ ಹೋಗುವಾಗ ಬರುವಾಗ ನಮ್ಮಲ್ಲೇ ಒಂದು ಬಸ್ತಿ ಇತ್ತು ಬಿದ್ರೂರು ಅಂತೇಳಿ, ಅಲ್ಲಿ ಅವರು ಸಿದ್ಧಾರ್ಥೇಂದ್ರ ಅಂತೇಳಿ ನನ್ನ ಸ್ನೇಹಿತನ ತಂದೆ, ಅವರೆಲ್ಲ ರಾಣಿ ಬಗ್ಗೆ ಹೇಳೋರು. ಗಂಧದ ಅರಮನೆ ಕೇರಿಯವರು ಸುಟ್ಟುಬಿಟ್ರು, ಅವಾಗ ವಾಸನೆ ಇಲ್ಲಿಗೆಲ್ಲ ಬಂದಿತ್ತಂತೆ, ಪರಿಮಳ ನಮ್ಮ ತಜ್ಜ ಹೇಳೋರು ಅಂತಲ್ಲ. ಹಾಗಾಗಿ ಆ ರಾಣಿ ಅಂದರೆ ಏನೋ ಒಂದು ಗ್ರೇಟ್, ಏನೋ ಕಥೆಗಳು ಅಂತ ಇತ್ತು. ನಮ್ಮ ದುರಾದೃಷ್ಟಕ್ಕೆ ನಾವು ಹೈಸ್ಕೂಲಲ್ಲಿ PUC ನಲ್ಲಿ ಕೊನೆಗೆಲ್ಲ ಓದುವಂಥ ಕಾಲದಲ್ಲಿ ಎಲ್ಲೂ ಚನ್ನಭೈರಾದೇವಿ ಹತ್ರ ಹೊರಗಡೆ ಇಲ್ಲೇ ಇಲ್ಲ, ಎಲ್ಲೆಲ್ಲೂ ಇಲ್ಲ. ಹಬ್ಬಕ್ಕನ ಹೆಸರು ಇದೆ ಸ್ವಲ್ಪ ಅಲ್ಲ, ಇಲ್ಲ ಇರಲಿಲ್ಲ ಮೇಡಮ್, ಇದ್ರೂ ಸ್ವಲ್ಪ ಅನ್ನೋದು ಇಲ್ಲ, ರಾಜಿ ಆಗೋದೇ ಇಲ್ಲ. ಇರಲಿಲ್ಲ, ಪಾಠದಲ್ಲೆಲ್ಲೂ ಇರಲಿಲ್ಲ, ಯಾವ ಪಾಠದಲ್ಲೂ ಇರಲಿಲ್ಲ. ಇವರು ಪಾಪ ನಮ್ಮ ಕಮಲಾಂಪನವ್ರು ಬರೆದಿರೋದು ಒಂದು ಪುಸ್ತಕದಲ್ಲಿ ಕಾಳುಮೆಣಸಿನ ರಾಣಿ ಅನ್ನೋದು ಬಿಟ್ಬಿಟ್ರೆ, ಅದು ಕರಾವಳಿಯ ರಾಣಿಯರಲ್ಲಿ ಒಂದು ರಾಣಿ ಬಿಟ್ಟರೆ ಇರಲಿಲ್ಲ. ಇದು ಬಹಳ ಬೇಸರ ಆಗ್ತಿತ್ತು. ಎಲ್ಲೂ ಯಾಕಿಲ್ಲ ಇವಳು. ಕೊನೆಗೆ ಓದ್ತಾ ಎಲ್ಲ ಗೊತ್ತಾಯಿತು. ಇದನ್ನೆಲ್ಲ ನೋಡಿದಾಗ ಯಾವುದೋ ಒಂದು ಕ್ಷುಲ್ಲಕವಾದ ಆಪಾದನೆಗಾಗಿ ಅವಳನ್ನು ನಾವು ಇತಿಹಾಸದ ಮುಖ್ಯವಾಹಿನಿಯಿಂದ ಪೂರ್ಣ ಹೊರಗಿಟ್ಟುಬಿಟ್ಟಿದ್ವಿ, ಇಟ್ಟುಬಿಟ್ಟಿದ್ವಿ. ಅವಳು ಇರಲೇ ಇಲ್ಲ ಮುಖ್ಯವಾಹಿನಿಯಲ್ಲಿ. ಇದ್ದಿದ್ದಾಗ ಏನು ಅಂತಂದರೆ ಅವಳೊಬ್ಬಳು ಏನೋ ಒಂಥರ ನೇರವಾಗಿ ಹೇಳಬೇಕು ನಿಮಗೆ ಅಂದರೆ ಒಂಥರ ನೀತಿಗೆಟ್ಟವಳ ರೀತಿಯಲ್ಲಿ ಚಿತ್ರಿಸಿ ಇಟ್ಟುಬಿಟ್ಟಿದ್ರು. ಆದರೆ ಕೆಳದಿ N. ವಿಜಯವನ್ನು ನೋಡಿದಾಗ, ಬೇರೆ ಪುಸ್ತಕಗಳನ್ನು ನೋಡಿದಾಗ ಎಲ್ಲೂ ಅವಳ ಬಗ್ಗೆ ಆ ಥರ ಆಪಾದನೆಗಳಿಲ್ಲ. ಅವನು ಯಾರೋ ಒಬ್ಬ ಹೇಳಿದ್ನಂತೆ, ಅದನ್ನೆಲ್ಲ ಇಟ್ಕೊಂಡು. ಆ ನಡುವೆ ನನಗೊಂದು ಪ್ರಬಂಧ ಸಿಕ್ತು. ಓಜೋಸ್ಕಿ ಅಂಥೇಳಿ ಅಮೇರಿಕಾ ಟೆಕ್ಸಾಸ್ ಯೂನಿವರ್ಸಿಟಿಯ ಲಿಂಗ್ವಿಸ್ಟಿಕ್ ಪ್ರೊಫೆಸರ್, ಅವರೊಂದು ಇದು ಬರೀತಾರೆ, ಕ್ವೀನ್ ಆಫ್ ಓನರ್ ಆ್ಯಂಡ್ ಹರ್ ಎಮಿಸರೀಸ್ ಅಂತ. ಕ್ವೀನ್ ಆಫ್ ಓನರ್ ಅಂದರೆ ಹೊನ್ನಾವರದ ರಾಣಿ ಮತ್ತು ಅವಳ ಪ್ರತಿನಿಧಿಗಳು. ಅದರಲ್ಲಿ ಆಕೆ ಈ ರಾಣಿಯ ಬಗ್ಗೆ ಬರೀತಾಳೆ. ಬರಿತಾ ಏನು ಹೇಳ್ತಾಳೆ ಅಂದರೆ, ಶಿವಾಜಿಗೆ ಇದು ಕಂಟೆಂಪ್ರರಿ ಟು ಕ್ವೀನ್ ಎಲಿಜಬೆತ್ ಅಂತ ಹೇಳ್ತಾ ಅವಳ ಜೊತೆಗೆ ಎಷ್ಟು ಚೆನ್ನಾಗಿ ಇವಳನ್ನು ಹೋಲಿಸ್ತಾಳೆ ಅಂತಂದರೆ, ಅವಳು 49 ವರ್ಷ ಆಳಿದ್ರು, ಇವಳು 54 ವರ್ಷ ಆಳಿದ್ಲು. ಅವಳು ಸ್ಪೇನ್ನವ್ರನ್ನ ಸೋಲ್ತಿದ್ಲು, ಇವಳು ಪೋರ್ಚುಗೀಸರನ್ನು ಸೋಲ್ತಿದ್ಲು. ಅವಳು ಇವ್ರ ಜೊತೆಗೆ ವ್ಯಾಪಾರ ಮಾಡಿದ್ಲು, ಇವಳು ವ್ಯಾಪಾರ ಮಾಡಿದ್ಲು. ಅವಳು ವಿವಾಹಿತೆ, ಇವಳು ಅವಿವಾಹಿತೆ. ಅವಳ ಮೇಲೂ ಇದರ ಸಂಬಂಧ, ಅನೈತಿಕ ಸಂಬಂಧದ ಕತೆ ಕಟ್ಟಿದ್ರು, ಇವ್ರ ಮೇಲೂ ಕಟ್ಟಿದ್ರು. ಆದರೆ ಕೊನೆಯದಾಗಿ ಅವಳನ್ನು ವರ್ಜಿನ್ ಮೇರಿಯ ಸ್ಥಾನದಲ್ಲಿಟ್ಟು ಅವರು ಅವಳನ್ನು ಆರಾಧಿಸಿದ್ರು. ನಾವು ಇವಳನ್ನು ತಗೊಂಡೋಗಿ ಸಮುದ್ರಕ್ಕೆ ಹಾಕ್ಬಿಟ್ವಿ. ಇದು ಅವಳು ಅದನ್ನೇ ಹೇಳಿಲ್ಲ, ಲಾಸ್ಟಿಂದ ನಂದು ವಾಕ್ಯ, ಸಮುದ್ರಕ್ಕೆ ಹಾಕಿರೋ ವಾಕ್ಯ. ಉಳಿದಿದ್ದೆಲ್ಲ ಹೇಳಿದ್ರು. ನಾನು ಹೋದ ವರ್ಷ ಅವರು ಇನ್ನೂ ಇದ್ದಾರೆ, ಅವರು ಜೋಸ್ಕಿ ಅವ್ರನ್ನ ಹೋಗಿ ಭೇಟಿ ಮಾಡ್ಕೊಂಬಂದೆ. ನಮ್ಮ ಊರಿನ ರಾಣಿಯ ಬಗ್ಗೆ ನಿಮಗೆ ಹೇಗೆ ಆಸಕ್ತಿ ಬಂತು ಅಂತ. ನನಗೆ ಆಸಕ್ತಿ ಊರು ಇದು ಏನು ಗೊತ್ತಿಲ್ಲ. ಈ ಪೋರ್ಚುಗೀಸ್ ಕ್ರಾನಿಕಲ್ಸನ್ನೆಲ್ಲ ಓದ್ತಿದ್ದಾಗ ನನಗೆ ಸಿಕ್ತು, ನನಗೆ ಯಾಕೆ ಇಂಡಿಯನ್ ಮೇನ್ ಸ್ಟ್ರೀಮಿಂದ ಈ ಹೆಸರಿಲ್ಲ ಅಂತ ಅನ್ನಿಸ್ತು. ಆಗೋಸ್ಕರ ಆ ಆರ್ಟಿಕಲ್ ಬರದೆ ಅಂತಂದರು. ಆವಾಗ ನನಗೆ ಧೈರ್ಯ ಬಂತು, ಇದನ್ನು ನಾನು ಬರೀಬೇಕು ಅಂತೇಳಿ. ಅದಕ್ಕೆ ಆಮೇಲೆ ಈ ಲಿಖಿತ ದಾಖಲೆಗಳು ಜಾಸ್ತಿ ಸಿಗದೇ ಇದ್ದಿದ್ದಕ್ಕಾಗಿ ಅಲ್ಲೆಲ್ಲ ಹೋಗಿ ಆ ಗೊಂಡರನ್ನ ಇವ್ರನ್ನ ಎಲ್ಲ ಕೇಳಿ, ಜೈನ ಮಠಗಳನ್ನೆಲ್ಲ ಕೇಳಿ, ಜೈನ ಹಿರಿಯರನ್ನು ಕೇಳಿ, ಅಲ್ಲಿ ಆ ಪ್ರದೇಶಗಳಲ್ಲೆಲ್ಲ ಓಡಾಡಿ ಎಲ್ಲರ ಹತ್ರ ಕೇಳಿದಾಗ ಒಂದು ಕಥೆಯ ಇದು ಅಳಿತು. ಎರಡನೇದಾಗಿ ಅವಳ ಮೇಲೆ ಏನಿತ್ತು ಆಪಾದನೆ ಇತ್ತು, ಆ ಆಪಾದನೆಗೆ ಎಲ್ಲೂ ಆಧಾರ ಸಿಕ್ಕಿಲ್ಲ. ಆಪಾದನೆ ಸುಳ್ಳು ಅಂತ ಯಾರು ಹೇಳಲಿಲ್ಲ, ಆದರೆ ಇತ್ತು ಅನ್ನೋದನ್ನು ಯಾರು ಹೇಳಿಲ್ಲ. ಆಧಾರ ಇಲ್ದಿದ್ದಾಗ ನೀವು ಹೆಂಗೆ ಹೇಳ್ತೀರಿ? ಸೈನ್ಸ್ ಹೇಳದೆ ಹಾಗಲ್ವ, ನಿಮಗೆ ಇಲ್ಲ ಅಂತಾದಾಗ ಅದೊಂದು ಹೈಪಾಥೆಸಿಸ್ ಅಷ್ಟೇ, ಅದಕ್ಕೆ ಆಧಾರ ಇಲ್ಲ ಅಂದಾಗ. ಆಮೇಲೆ ನನ್ನದೇ ಆದ ಒಂದು ಇದನ್ನು ಇಟ್ಕೊಂಡು ಹಾಡವಳ್ಳಿಯ ಇದು ಜೈನ ಪರಂಪರೆ, ಜೈನ ಧರ್ಮ, ಅದ್ರ ಬಗ್ಗೆ ಎಲ್ಲ ಒಂದಿಷ್ಟೆಲ್ಲ ಅಧ್ಯಯನ ಮಾಡಿ, ಈ ಪೋರ್ಚುಗೀಸ್ ಇದರಿಂದ ಗೋವಾದಲ್ಲಿ ಏನು ಸಿಗ್ಬೋದು, ಇದರಲ್ಲಿ ಏನು ಸಿಗ್ಬೋದು ಎಲ್ಲ ಒಂದಿಷ್ಟು, ಎಲ್ಲೂ ಬಹಳಷ್ಟೇನು ಸಿಗಲಿಲ್ಲ. ಅದನ್ನೆಲ್ಲ ಹುಡುಕ್ತಾ ಹೋದಾಗ ಈ ಒಂದು ಕಥಾನಕ ಸಿಕ್ತು ಮೇಡಮ್. ಅದ್ಭುತವಾದ ಕಾದಂಬರಿ ತಯಾರಾಯಿತು. ಸತ್ಯ ಹೇಳಬೇಕು ಅಂತಂದರೆ, ಚನ್ನಭೈರಾದೇವಿಯನ್ನು ನಾನು ಹುಡುಕಲಿಲ್ಲ, ಚನ್ನಭೈರಾದೇವಿನೇ ನನ್ನನ್ನು ಪರಿಚಯ ಮಾಡಿಸಿದ್ಲು. ನನಗೆ ಚನ್ನಭೈರಾದೇವಿಯಿಂದ ನನಗೆ ಒಂದಿಷ್ಟು ಈ ಕಾದಂಬರಿಯನ್ನು ಬರೆದಿದ್ದಕ್ಕೆ ಒಂದಿಷ್ಟು ನೆಮ್ಮದಿ ಸಿಕ್ತು ಅಂತ. ಒಬ್ಬ ಸಮರ್ಥ ರಾಜನೇ ಇರ್ಬೋದು, ರಾಣಿಯೇ ಇರ್ಬೋದು, ಅವಳು ಏನು ಮಾಡ್ತಾ ಇದ್ದೀನಿ ಅಥವಾ ನಾನು ಪ್ರಜೆಗಳ ಜೊತೆಗೆ ಯಾವ ರೀತಿ ಇದ್ದೀನಿ ಅನ್ನೋದು ಕರೆಕ್ಟಾಗಿ ಗೊತ್ತಿದ್ದರೆ
ಬಹುಶಃ ಅವಳಿಗೆ ಸಹಿಷ್ಣುತೆ ಇದೆಲ್ಲ ಯಾವುದು ಹೇಳಬೇಕಾಗಿ ಇಲ್ಲ ಅನ್ನೋದಕ್ಕೆ ಚೆನ್ನಭೈರಾದೇವಿಯನ್ನು ನೀವು ಇದು ಮಾಡಿದಿರಿ. ಅವಳು ಜೈನಳಾದರೂ ಅವಳು ವೈಷ್ಣವ, ಶೈವ ಆಗಲಿ, ಶಾಕ್ತ ದೇವಾಲಯಗಳಿಗೆ ಉಂಬಳಿಗಳನ್ನು ಕೊಟ್ಟಿದ್ದು, ದೇವಾಲಯಗಳನ್ನು ಮಾಡಿರೋದು. ಆಮೇಲೆ ಇನ್ನೊಂದು, ನೀವು ಪೋರ್ಚುಗೀಸರಿಗೆ ಹೆದರಿ ಏನು ಕೊಂಕಣಿ ಸಮುದಾಯ, ನಾವು ಗೌಡ ಸಾರಸ್ವತ ಸಮುದಾಯ, ಅವರಿಗೂ ಅವಳು ಅಲ್ಲಿ ನೆಲೆ ಕೊಡ್ತಾಳೆ ಅಂತ ನೀವು ಹೇಳ್ತೀರಿ. ಇವತ್ತು ಕರಾವಳಿಯ ಚೆನ್ನಭೈರಾದೇವಿ ಜಾಸ್ತಿ ಇದನ್ನು ಕೊಟ್ಲು. ಕರಾವಳಿಯ ಉದ್ದಕ್ಕೂ ಎಲ್ಲ ಆವತ್ತಿನ ತುಂಡು ರಾಜರು ಸಾರಸ್ವತರನ್ನ ಸ್ವಾಗತಿಸಿದರು, ನಿಜ ಹೇಳಬೇಕು ಅಂತಂದರೆ. ಯಾಕೆ ಅಂತ ಕೇಳಿದ್ರೆ, ಒಂದು ಅವರಲ್ಲಿರುವಂಥ ಕರ್ತೃತ್ವ ಶಕ್ತಿ, ವ್ಯಾವಹಾರಿಕ ಜಾಣ್ಮೆ, ಯಾರು ಸಾರಸ್ವತರಲ್ಲಿ ಇದ್ದಿದ್ದು. ಅವ್ರು ಎಲ್ಲಿಂದಲೋ ಕಾಶ್ಮೀರದಿಂದ ಹೊರಟು ಈಗ ಬಂದು 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 ಅದೊಂದು ಬುದ್ಧಿವಂತ ಜನಾಂಗ ಆಗಿತ್ತು. ಅವ್ರು ಬರ್ತಾ ಬರ್ತಾ ಎಲ್ಲ ನೋವುಗಳನ್ನು ಅನುಭವಿಸಿ ಬುದ್ಧಿವಂತಿಕೆಯನ್ನು ಕಲ್ತಿದ್ರು. ಜೊತೆಗೆ ಅವರ ಆ ಕೌಶಲವನ್ನು 100ಕ್ಕೆ 100ರಷ್ಟು ಬಳಸ್ಕೊಂಡಿದ್ದು ಚೆನ್ನಭೈರಾದೇವಿ. ಅದನ್ನು ಬಳಸ್ಕೊಂಡು ತನ್ನ ರಾಜ್ಯವನ್ನು ಕಾಳು ಮೆಣಸನ್ನು ಕಾಡಿನ ಬೆಳೆಯನ್ನು ತೋಟದ ಬೆಳೆಯಾಗಿ ಪರಿವರ್ತಿಸೋದಕ್ಕೆ ಚೆನ್ನಭೈರಾದೇವಿ ಎಷ್ಟು ಕಾರಣನೋ, ಆ ಕಾಲದಲ್ಲಿ ಬಂದಿರುವಂಥ ಈ ಸಾರಸ್ವತರು ಕೂಡ ಅಷ್ಟೇ ಕಾರಣ. ಹೌದು, ಅದೆಲ್ಲ ಮಾಡ್ತಾ ಮಾಡ್ತಾ ಅವಳು ನೋಡಿ, ಭಟ್ಗಳದ ನವಾಯಿತರು ಅಂದರೆ ಭಟ್ಗಳದ ಮುಸ್ಲಿಂ ಜನಾಂಗ ಅವರು. ಆಮೇಲೆ ಆ ಕಾಲದಲ್ಲಿ ಅಷ್ಟೊತ್ತಿಗಾಗಲೇ ಕನ್ವರ್ಟ್ ಆಗಿರುವಂಥ ಕ್ರಿಶ್ಚಿಯನ್ಸ್, ಆಮೇಲೆ ಅಲ್ಲಿರುವಂಥ ಬೆಸ್ತರು, ಕಾರ್ವಿಗಳು, ಇವೆಲ್ಲರ ಜೊತೆಗೆ ಎಂತ ಔವರ್ಸಿ ಅಂತ ಅವಳನ್ನು ಕರೆದಿದ್ದು ಯಾರು ಅಂದರೆ ಕಾರ್ವಿಗಳು. ಹೌದು, ಔವರ್ಸಿ ಅಂತೇಳಿ ಸಣ್ಣಮ್ಮ ಅಂತ ಕರೆದಿರೋದು ಅಲ್ಲಿಯ ಲೋಕಲ್ ಜನಾಂಗ ಇವರು. ಹೀಗೆ ಒಟ್ಟು ಸಮುದಾಯಗಳನ್ನು ಒಳಗೊಂಡು ಯಾರನ್ನೂ ಹೊರಗಿಡದೆ, ಭಾಳ ಮುಖ್ಯವಾದದ್ದು. ಭಾಳ ಜನ 190 ಜನರನ್ನು ಒಳಗೊಂಡು 10 ಜನರನ್ನು ಆಚೆಗೆ ಇಟ್ಟಿರೋದು ಮತ್ತೆ ಪೂರ್ಣ ಒಳಗೊಂಡಂಗೆ ಆಗಲ್ಲ. ಇವಳು ಒಟ್ಟು ಜನಾಂಗಗಳನ್ನು ಒಳಗೊಂಡು ಒಟ್ಟು ಜನಾಂಗಗಳನ್ನು ಬಳಸಿಕೊಂಡು ಭಟ್ಗಳದ ಇವರ ನವಾಯಿತರ ಮೂಲಕ ಅರಬ್ ದೇಶದ ಜೊತೆಗೆ ವ್ಯವಹಾರ ಮಾಡಿದ್ರು. ಪೋರ್ಚುಗೀಸರನ್ನು ವಿರೋಧಿಸ್ತಾ ಅವ್ರನ್ನ ಯುದ್ಧದಲ್ಲಿ ಇದು ಮಾಡ್ತಾ ಯುರೋಪಿಯನ್ ಜೊತೆಗೆ ವ್ಯವಹಾರ ಮಾಡಿದ್ರು. ಇಲ್ಲಿ ರಾಯಭಾರತ್ವ ಮತ್ತು ಇದಕ್ಕೆಲ್ಲ ಸಾರಸ್ವತರನ್ನು ಹವ್ಯಕರನ್ನು ಬಳಸಿದ್ಲು. ಈ ಉಳಿದ ಜನಾಂಗಗಳನ್ನ ಹಡಗು ಕಟ್ಟುವಂಥದ್ದೊಂದನ್ನು ಶುರು ಮಾಡಿದ್ಲು, ಈ ಕಾರ್ವಿಗಳನ್ನ ಇವನ್ನೆಲ್ಲ ನಂಬಿಕೊಂಡು. ಹೀಗೆ ಯಾರನ್ನ ಯಾವುದಕ್ಕೆ ಎಷ್ಟು ಬಳಸಬೇಕು ಅನ್ನುವಂಥದ್ದು ಆ 18 ವರ್ಷಕ್ಕೆ ಪಟ್ಟ ಏರಿ 74 ವರ್ಷದ ತನಕ ಪಟ್ಟದಲ್ಲಿ ಇದ್ದಂಥ ಆ ಮಹಿಳೆಗೆ ಬಹುಶಃ ಇದೆಲ್ಲವ ಒಂದಿಷ್ಟು ಜನ್ಮಜಾತವಾಗಿ ಬಂದುಬಿಟ್ಟಿತ್ತು, ಏನೋ ಗೊತ್ತಿಲ್ಲ. ಸಮರ ಕಲೆಯನ್ನು ಕಲ್ತಲು, ಕೇರಳಕ್ಕೆ ಹೋಗಿ ಸಮರ ಕಲೆಯನ್ನು, ಜಾಮರಿನ ಜೊತೆಗೆ ಸ್ನೇಹ ಬೆಳೆಸ್ಕೊಂಡ್ಲು. ಅವಳು ನೋಡಿ, ಬಿಜಾಪುರದ ಸುಲ್ತಾನರ ಜೊತೆಗೆ ಸ್ನೇಹ ಇತ್ತು ಅವಳಿಗೆ. ಇದು ಸಾಧ್ಯ ಇಲ್ಲ. ಇವತ್ತು ಕೂಡ ಎಷ್ಟು ಒದ್ದಾಡ್ತಾ ಇದ್ದಾರೆ, ಅಮೆರಿಕದ ಜೊತೆಗೆ ನೀವು ಸಂಬಂಧ ಇಟ್ಕೊಂಡ್ರಿ ಅಂದರೆ ರಷ್ಯಾದ ಜೊತೆಗೆ ಇರೋಕ್ಕಾಗಲ್ಲ ಅನ್ನೋಂಥ ಕಾಲಘಟ್ಟದಲ್ಲಿ ಅವಳು ವಿಜಯನಗರದ ಸಾಮಂತ ರಾಣಿ. ಅವಳು ಮೊದಲು ವಿಜಯನಗರದ ಜೊತೆಗೆ ಸಂಬಂಧ ಇಟ್ಕೊಂಡು ವಿಜಯನಗರದ ಕೊಡುವೈರಿಗಳಾದ ಬಿಜಾಪುರದವ್ರ ಜೊತೆಗೆ ಒಳ್ಳೆ ರೀತಿ ಸಂಬಂಧ ಇಟ್ಕೊಂಡು ಸಾಧ್ಯ. ನಿಮ್ಮಲ್ಲಿ ಪ್ರಾಮಾಣಿಕತೆ ಇದ್ರೆ ಇವ್ರ ಹತ್ರ ಇವರಿಗೆ ನಿಮಗೆ ಎಷ್ಟು ಸೇರ್ ಆಳ್ದು ಕೊಡಬೇಕು, ನಿಮ್ಗೆ ಆಳು ಕೊಡ್ತೀನಿ, ಅವ್ರಿಗೆ ಎಷ್ಟು ಸೇರ್ ಆಳು ಕೊಡಬೇಕು, ಅವ್ರಿಗೆ ಆಳು ಕೊಡ್ತೀನಿ, ನಾನು ಪ್ರಾಮಾಣಿಕವಾಗಿರ್ತೀನಿ ಅಂತಂದ್ರೆ ಅದು ಸಾಧ್ಯ ತೋರಿಸಿದ್ಲ ಅವಳು. ಹಾಗಾಗಿ ಅವಳು 54 ವರ್ಷಗಳಲ್ಲಿ ಇಡೀ ಅವಳ ಸಾಮ್ರಾಜ್ಯ ಅಷ್ಟು ಸುಭಿಕ್ಷವಾಗಿತ್ತು ಮೇಡಮ್. ಬಹಳ ಮುಖ್ಯವಾದ್ದು ಅಂತಂದರೆ ವಿಜಯನಗರ 1565ರಲ್ಲಿ ಪತನಗೊಳ್ಳುತ್ತಲ್ಲ, ಮತ್ತೆ ಪೆನಗೊಂಡದಲ್ಲಿ ಪುನರ್ ರಾಜ್ಯ ಸ್ಥಾಪನೆ ಆಗುತ್ತಲ್ಲ, ಅದಕ್ಕೆ ಸಂಪನ್ಮೂಲ ಯಾರು ಹೊಂದಿಸ್ಕೊಟ್ಟಿದ್ದು? ಚೆನ್ನಭೈರಾದೇವಿ ಮತ್ತು ಕರಾವಳಿಯ ರಾಣಿಯರು. ನೀವು ಮಾತಾಡುವಾಗ ಒಂದು ಹೇಳಿದ್ರಿ, ಕರಿಮೆಣಸನ್ನು ಬಿಳಿಯಾಗಿಸುವ ಒಂದು ಇದು ಅಂತ. ಇದರ ಬಗ್ಗೆ ಒಂದು ಸ್ವಲ್ಪ ಹೇಳಿ. ಯಾಕಂದರೆ ಈಗ ಅದು ಮಾಡರ್ನ್ ಟೆಕ್ನಾಲಜೀಸ್ ಬೇಕಾದಷ್ಟು ಇದೆ, ನಮಗೆ ವೈಟ್ ಪೇಪರ್ ಸಿಗುತ್ತೆ, ಬಟ್ ಆ ಕಪ್ಪು ಕರಿಮೆಣಸು ಮತ್ತೆ ಬೆಳ್ಳಗಾಗೋದು ಹೇಗೆ ಮತ್ತೆ ಯಾಕೆ ಅಂತೇಳಿ ನೋಡಿ. ಇವತ್ತು ನಾವು ಹೇಳ್ತೀವಲ್ಲ, ಏನು ಕಟ್ ಥ್ರೋಟ್ ಕಾಂಪಿಟೇಷನ್ನು, ಬಿಸ್ನೆಸ್ ಟ್ಯಾಕ್ಟಿಕ್ಸ್ ಅಂತೆಲ್ಲ ಹೇಳ್ತೀವಲ್ಲ, ಅವತ್ತು ಕೂಡ ಹೇಗಿತ್ತು ಅಂತಂದರೆ ಕಾಳು ಮೆಣಸಿಗೆ ಇದು ಅದರ ಮೂಲ್ಯ ಜಾಸ್ತಿ ಆಗ್ತಾ ಬ್ರಿಟನ್ನಲ್ಲಿ ಒಂದು ಇದು ಶುರು ಆಗ್ಬಿಡುತ್ತೆ. ಏನು ಅಂತಂದರೆ ಇದ್ದಕ್ಕಿದ್ದಂಗೆ ಈ ಕಾಳುಮೆಣಸಿಗೆ ಒಂದು ಪೆಂಜೆಂಟ್ ಅಂತ ಹೇಳ್ತೀವಲ್ಲ ನಾವು, ಘಾಟು ಈ ಘಾಟು ವಾಸನೆ ಏನಿತ್ತೋ, ಆ ಘಾಟಿತ್ತೋ, ಅದು ಆರೋಗ್ಯಕ್ಕೆ ಹಾನಿಕರ ಅಂತ ಶುರುವಾಗ್ಬಿಡುತ್ತೆ. ಇದ್ದಕ್ಕಿದ್ದಂಗೆ ಪೆಪ್ಪರ್ ಬೇಡಿಕೆ ಸ್ವಲ್ಪ ಕಡಿಮೆ ಆಗ್ಬಿಡುತ್ತೆ ಯುರೋಪಲ್ಲಿ. ಇದು ಪ್ರಪಗಂಡ. ಅದು ಬಂದಾಗ ಬೇಡಿಕೆ ಕುಸಿಯುತ್ತೆ. ಇವರೆಲ್ಲ ರೆಡಿ ಆಗಿಬಿಟ್ಟಿದ್ದಾರೆ, ಇಲ್ಲಿ ಎಕ್ಸ್ಪೋರ್ಟ್ ಆಗಲ್ಲ ಅಂದಾಗ ಏನಾಗುತ್ತೆ ಈಗ? ಆಗ ಅವಳು ಒಂದು ಇದನ್ನು ಮಾಡ್ತಾಳೆ. ಏನು ಅಂತಂದರೆ, ಅಲ್ಲಿ ಯುರೋಪಿನಲ್ಲಿ ಅದರ ಜೊತೆಗೆ ಇನ್ನೊಂದಿಷ್ಟು ಬುದ್ಧಿವಂತರು ಏನು ಮಾಡ್ತಾರೆ ಅಂದರೆ, ಈ ಘಾಟನ್ನು ತೆಗೆದರೆ ಪೆಪ್ಪರಿಗೆ ಅದರದ್ದೇ ಆದ ಒಳ್ಳೆಯ ಗುಣಗಳಿದೆ, ಬಟ್ ಈ ಘಾಟ್ ಒಂದೇ ತೊಂದರೆ ಅಂತ, ಅದು ಈ ಸಿಪ್ಪೆ ಮತ್ತು ಮೇಲ್ಗಡೆ ಇದರಿಂದ ಇರುತ್ತೆ ಅಂತೇಳಿ. ಹಾಗಾಗಿ ವೈಟ್ ಪೆಪ್ಪರ್ ಸ್ವಲ್ಪ ಕ್ವಾಂಟಿಟಿನಲ್ಲಿ ಹೋಗ್ತಿತ್ತು ಆಗ, ಶ್ರೀಲಂಕಾದಿಂದಲೇ ಇಲ್ಲಿಂದಲೇ ಸ್ವಲ್ಪ. ಅದನ್ನು ಜಾಸ್ತಿ ಪ್ರಮಾಣದಲ್ಲಿ ಮಾಡಿದರೆ ಹೇಗೆ ಅಂಥೇಳಿ ಆಗ ಇವಳಿಗೆ ಅದರ ವಿಚಾರ ತಿಳಿದು
ಇವಳು ಏನು ಮಾಡ್ತಾಳೆ ಅಂತಂದರೆ ಈ ಮಲೆನಾಡಿನ ಪ್ರದೇಶದಿಂದ ಹಸಿಮೆಣಸನ್ನು ದಕ್ಷಿಣ ಕನ್ನಡದ ಮತ್ತು ಉತ್ತರ ಕನ್ನಡದ ಮತ್ತು ಮಲೆನಾಡಿನ ಎಲ್ಲ ಹಸಿಮೆಣಸು ತರಿಸೋದು, ಗೇರು ಸೊಪ್ಪೆ ಹಾಡುವಳ್ಳಿನಲ್ಲಿ 500 ಬಾವಿಗಳನ್ನು 500 ಬಾವಿಗಳನ್ನು ತೋರಿಸಿ ಅದರಲ್ಲಿ 2 ದಿನ ನೆನೆಸಿ ಆಮೇಲೆ ಅದನ್ನು ಮೇಲೆತ್ತಿ ಅದನ್ನೆಲ್ಲ ಹಿಚಕಿ ಆ ಮೇಲ್ಗಡೆ ಸಿಪ್ಪೆ ತೆಗೆದು ಬಿಸಿಲಲ್ಲಿ ಒಣಸಿದ್ರೆ ಅದಕ್ಕೆ ನಾವು ಬಿಳಿ ಮೆಣಸು ಅಂತ ಹೇಳೋದು, ಬೋಳು ಮೆಣಸು ಅಂತ ನಮ್ಮಲ್ಲಿ. ಈ ಥರ ಮಾಡಿದ್ಲು. ನೀವು ಒಂದು ಪ್ರಶ್ನೆ ಕೇಳ್ಬೋದು ಸುಲಭಕ್ಕೆ, ಅಥವಾ ಯಾರೋ ಬಾವಿಗಳು ಯಾಕೆ ಹೊಳೆನಲ್ಲಿ ನೆನೆಸ್ಬೋದಲ್ಲ ಅಂತೇಳಿ. ಪೋರ್ಚುಗೀಸರು ಎಷ್ಟು ವ್ಯವಹಾರ ನಿಪುಣರು, ಅಷ್ಟೇ ಕಳ್ಳತನದ ಬುದ್ಧಿಯವರು. ಈ ಹೊಳೆ ಗಿಳೆಗಳೆಲ್ಲ ಮಾಡಿಬಿಟ್ರೆ ಅವರು ಲೋಕಲ್ ಅವರು ಸಪೋರ್ಟ್ ತಗೊಂಡು ಅದನ್ನು ಕದ್ದು ಬಿಡೋರು. ಅದಕ್ಕೆ ಇವತ್ತು ಗೇರು ಸೊಪ್ಪೆನಲ್ಲಿ ಯಾಕೆ ಬಾವಿಗಳು ಜಾಸ್ತಿ, ಹಾಡುವಳ್ಳಿಲಿ ಯಾಕೆ ಬಾವಿಗಳು ಜಾಸ್ತಿ, ಇವತ್ತೆಲ್ಲ ಬಹಳ ಕಡಿಮೆ ಆಗಿಬಿಟ್ಟು ಆ ಕಾಡಲ್ಲೆಲ್ಲ ಬಾವಿ ಯಾಕೆ ಅಂತಂದರೆ ಈ ಕಾರಣಕ್ಕಾಗಿ ರಕ್ಷಣೆಗಳನ್ನಿಟ್ಟು ಇಲ್ಲಿ ಬಾವಿಯಲ್ಲಿ ಮಾಡಿ ಅದನ್ನು ಬಿಳಿ ಮೆಣಸು ಮಾಡಿ, ಬಿಳಿ ಮೆಣಸಿಗೆ 1/2 ರೇಟ್ ತಗೊಂಡು ಅವರಿಗೆ ಯಾರು ಪ್ರೊಪಗಂಡ ಮಾಡಿದ್ರು ಅವರಿಗೆ ಅವಳು ಅದೇ ಬಿಳಿ ಮೆಣಸನ್ನು ಕೊಟ್ಟು ಜಾಸ್ತಿ ದುಡ್ಡು ಗಳಿಸೋದು. ಎಂಥ ಜಾಣ ಹೆಂಗೆ, ಎಂಥ ಜಾಣ ಹೆಂಗೆ. ನಿಜವಾಗಿ ನಮ್ಮ ಹೆಣ್ಣು ಮಕ್ಕಳಿಗೆ ಇವತ್ತು ಸ್ಫೂರ್ತಿ ಆಗಬೇಕಂತ. ಜೊತೆಗೆ ಬಹಳ ಮುಖ್ಯವಾದ ಏನು ಗೊತ್ತಾ ಮೇಡಮ್, ಚನ್ನಭೈರಾದೇವಿಯನ್ನು ಇವತ್ತಿನ ಹೆಣ್ಮಕ್ಳು ಯಾಕೆ ನೆನೆಸ್ಕೋಬೇಕು ಅಂದರೆ, ಇವತ್ತೇನು ವುಮನ್ ಎಂಪವರ್ಮೆಂಟ್ ಅಂತ ಹೇಳ್ತೀವಲ್ಲ ನಾವು, ಈ ಕರಾವಳಿನಲ್ಲಿ ಏನಾಗ್ತಿತ್ತು ಪ್ರಶ್ನೆ ಇದೆ ಮುಂದೆ ಅದು. ಹೌದಾ? ನೋಡಿ, ನೀವೇ ಹೇಳಿದ್ರಿ ನಾವೀಗ ಮಹಿಳಾ ಸಬಲೀಕರಣ ಅಂತ ದೊಡ್ಡದಾಗಿ ಮಾತಾಡ್ತೀವಿ, ಬಟ್ ಈ 2 ರಾಣಿಯರು ನನ್ನ ನಂತರ ಪ್ರಶ್ನೆ ಇತ್ತದು. ನೀವು ಕೆಂಪನಂಜಮ್ಮಣ್ಣಿಯ ಬಗ್ಗೆ ಸಹ ಮಾತಾಡ್ತೀರಿ. ಮಹಿಳಾ ಸಬಲೀಕರಣ ಅಂತ ನಾವು ಇಷ್ಟು ಕಷ್ಟಪಡ್ತಾ ಇದ್ದೀವಿ, ಬಟ್ ಅದು ಸಹಜ ಅಲ್ವಾ? ಅಂದರೆ ಒಂದು ಜವಾಬ್ದಾರಿ ಬಿದ್ದಾಗ ಅದರ ಸುತ್ತ ಯೋಚನೆ ಮಾಡಲಿಕ್ಕೆ ಮತ್ತು ಅದರಿಂದ ಪಾರಾಗಲಿಕ್ಕೆ ಅಲ್ಲಿ ಮನುಷ್ಯ ಅಂತ ಆಗೋದು ಸಹಜ ಅಲ್ವಾ? ಅದು ಹೆಣ್ಣಿನ ಮೇಲೆ ಜವಾಬ್ದಾರಿ ಬಿದ್ದರೂ ಸರಿಯಾಗುತ್ತೆ, ಗಂಡಿನ ಮೇಲೆ ಬಿದ್ದರೂ ಆಗುತ್ತೆ. ಅಂದರೆ ಅದು ಅವಕಾಶ ಆಗಬೇಕು ಅಷ್ಟೇ ಅಂತ. ಸಬಲೀಕರಣ ಅಂದರೆ ಅವಕಾಶ ಆಗಬೇಕಾಗಿರೋದು ಅಂತ. ಚನ್ನಭೈರಾದೇವಿಗೆ ಅವಕಾಶ ಆಯಿತು, ಅವಳು ಅದನ್ನು ಸಾಧನೆ ಮಾಡಿ ತೋರಿಸಿದ್ಲು. ಗಂಡು ಅನ್ನುವ ವಿಶೇಷತೆ ಏನೂ ಬೇಕಿಲ್ಲ. ಮತ್ತೆ ಅವಳು ಇದು ಗಂಡಿಗೆ ಸಂಬಂಧಪಟ್ಟಿದ್ದಲ್ಲ, ಹೆಣ್ಣಿಗೆ ಮಾತ್ರ ಅಂತಲೂ ಅಲ್ಲ. ಅವಳ ರಾಜ್ಯದಲ್ಲೇ ಗಂಡು ಮಕ್ಕಳನ್ನು ಹೊತ್ಕೊಂಡು ಹೋಗಿದ್ದು ಇತ್ತು, ಅವಳು ಅದಕ್ಕೂ ರಕ್ಷಣೆ ಕೊಟ್ಟಿದ್ಲು. ಆದರೆ ಹೆಣ್ಣು ಮಕ್ಕಳನ್ನ ಕ್ರೂರವಾಗಿ ಗಂಡು ಮಕ್ಕಳಿಗೆ ಹೋದಾಗ ಅಲ್ಲಿ ಹೋದ್ಮೇಲಾದ್ರೂ ಒಂದು ಬದುಕಿತ್ತು. ಜನದತ್ತಂತ ನಾಲ್ಗೆ ಕತ್ತು ಮಾಡ್ಕೊಂಡು ಹೋದವನಿಗೂ ಅಲ್ಲೊಂದು ಬದುಕು ಸಿಕ್ತು. ಆದರೆ ಹೆಣ್ಣು ಮಕ್ಕಳಿಗೆ ಹಾಗಾಗ್ತಿರಲಿಲ್ಲ. ಅವ್ರು ಬೇಕಾದಷ್ಟು ಬಳಸಿ ಹಡಗಿನಿಂದ ಹೊರಗೆ ತಂದು ಬಿಸಾಕ್ಬಿಡ್ತಿದ್ರು, ಅವ್ರ ಬದುಕೇ ಹೋಗ್ಬಿಡ್ತಿತ್ತು. ಅವಳು ಅದಕ್ಕೋಸ್ಕರ ಏನು ಮಾಡಿದ್ರು ಅಂದರೆ, ಆ ಸಮರಕಲೆ ತಾನೇನು ಕೇರಳದಲ್ಲಿ ಸಮರಕಲೆ ಏನು ಕಲ್ತ್ಕೊಂಡ್ಬಂದ್ಲು ಮತ್ತು ಇದು ಮಾಡಿದ್ಲು, ಅದನ್ನು ಹೆಣ್ಣು ಮಕ್ಕಳಿಗೆ ಕಲಿಸುವಂಥ ತಂಡವನ್ನು ಮಾಡಿದ್ಲು. ಮತ್ತೊಂದು ಏನು ಗೊತ್ತಾ ಮೇಡಮ್, ಅವತ್ತಿನ ಕಾಲದಲ್ಲಿ ಯಾಕೆ ಹಾಗಾಗ್ತಿತ್ತು ಅಂದರೆ, ಸಮುದ್ರ ಪ್ರಯಾಣ ಯುರೋಪಿಂದ ಬರುವಾಗ 6 ತಿಂಗಳು ಇಲ್ಲಿಗೆ ಬರುವಾಗ, ಮತ್ತೆ ಸಮುದ್ರ ಪ್ರಯಾಣ ಸ್ತ್ರೀಯರಿಗೆ ನಿಷಿದ್ಧ ಆಗಿತ್ತು. ಅಲ್ಲೂ ಕೂಡ ಅವ್ರ ಸಂಸ್ಕೃತಿ ಬರೀ ನಮ್ಮಲ್ಲಿ ಮಾತ್ರ ಅಂತ ಅಲ್ಲ, ಅಲ್ಲೂ ನೀವು ಒಂದು ಹೆಂಗಸು ಗಂಡಸಿನ ವೇಷ ಹಾಕೊಂಡು ಮಾಡಿರೋದೊಂದು ಒಳ್ಳೆಯ ಕಾದಂಬರಿ ಇದೆ, ಅದು ಹೆಸರು ನಂಗೆ ಈಗ ಬರ್ತಾಯಿತ್ತು, ಅದನ್ನು ಓದಿದ್ರೆ ಗೊತ್ತಾಗುತ್ತೆ ನಿಮಗೆ, ಇತ್ತು. ಹಾಗಾಗಿ ಅವರಿಗೆ ಸ್ತ್ರೀ ಸಂಪರ್ಕ ಇಲ್ಲದೆ ಬಹಳ ಒಂಥರ ಹಸು ಬರ್ತಿದ್ರು. ಇಲ್ಲಿ ಮನುಷ್ಯ ಸಹಜವಾದ ಗುಣ. ಇಲ್ಲಿ ಬಂದಾಗ ಏನಾಯಿತು ಅಂತಂದರೆ, ಅವರಿಗೆ ಮುಖಮೂತಿ ನೋಡ್ತಿದ್ದಂಗೆ ನುಗ್ಗವರು, ದುಡ್ಡಿಗೂ ಅನ್ನಕ್ಕೂ ಆಹಾರಕ್ಕೂ ಜೊತೆಗೂ ಇದಕ್ಕೂ ಅವರು ದಾಳಿ ಮಾಡೋರು, ಹೊತ್ಕೊಂಡು ಹೋಗೋರು. ಅದರ ರಕ್ಷಣೆಗೋಸ್ಕರ ಮಾಡಿದ್ರು. ಇವ್ರು ಗಂಡು ಮಕ್ಕಳನ್ನ ಯಾಕೆ ಹೊತ್ಕೊಂಡು ಹೋಗ್ತಿದ್ರು ಅಂದರೆ, ಅಲ್ಲಿ ಹೋಗಿ ಅವರಿಗೆ ನಮ್ಮ ಭಾಷೆಯನ್ನು ಕಲಿಯೋದು, ನಮ್ಮಲ್ಲಿ ಏನು ನಡೀತಿದೆ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಕಲಿತಿದ್ರು. ಈಗ 2 ರೀತಿಯ ಇದನ್ನು ತಪ್ಪಿದ್ಲು ಅವಳು. ಭಾಳಷ್ಟು ಕಂಟ್ರೋಲ್ ಮಾಡಿದ್ಲು. ಪ್ರತಿ ಹಳ್ಳಿಗಳಲ್ಲೂ ಸಣ್ಣ ಸಣ್ಣ ಸೈನಿಕ ತುಕಡಿಗಳನ್ನು, ಇವತ್ತಿನ ಲೆಕ್ಕ ಸಣ್ಣ ಒಂದು 8-10 ಜನಗಳನ್ನ ಇಟ್ಟು ಈ ಥರ ಆಗದಿದ್ದಾಗಿ ತಯಾರು ಮಾಡಿದ್ಲು. ಇಲ್ಲಿ ಚನ್ನಭೈರಾದೇವಿಯರ ಬಗ್ಗೆ ನೀವು ಆಗಲೇ ಹೇಳಿದ್ರಿ, ಒಂದಷ್ಟು ಒಳ್ಳೆಯ ಇಮೇಜ್ ಇರಲಿಲ್ಲ ಅಂತ. ಆದರೆ ನಿಮಗೆ ನಮ್ಮಲ್ಲೊಂದು ಅಭ್ಯಾಸ ಇದೆ, ಅದು ಮೊದಲಿಂದಲೂ ಇತ್ತು. ಯಾರು ವಿದೇಶಿ ಪ್ರವಾಸಿಗರು ಬರ್ತಾರೆ, ಅವರು ನಮ್ಮ ದೇಶದ ಬಗ್ಗೆ ಮಾತಾಡ್ತಾರೆ, ಅದನ್ನು ನೋಡಿ ಖುಷಿ ಪಡೋದು, ಸಮಾಧಾನ ಪಡೋದು. ಅಂದರೆ ನಮ್ಮಲ್ಲಿರುವ ಮೌಲ್ಯ ನಮಗೆ ಗೊತ್ತಿಲ್ಲದೆ ಅಥವಾ ಅದನ್ನು ನಾವು ಒಪ್ಪಿಕೊಳ್ಳದೆ ವಿದೇಶಿಯರು ಬಂದು ನಮಗೆ ಹೊಗಳಿದಾಗ ಖುಷಿಪಟ್ಟುಕೊಳ್ಳೋದು. ಚನ್ನಭೈರಾದೇವಿಯ ವಿಷಯದಲ್ಲೂ ನಿಮ್ಗೀಗ ಅದೇ ಆಯಿತು. ಅಂದರೆ ಇಲ್ಲಿ ನಿಮಗೆ ಯಾವುದೇ ದಾಖಲೆಗಳು ಇರಲಿಲ್ಲ. ಯಾರೋ ಒಬ್ಬ ವಿದೇಶಿಯರು ಬರೆದ ಒಂದು ದಾಖಲೆಯನ್ನು ನೋಡಿ ನೀವು ಕಾದಂಬರಿ ಬರುತ್ತೀರಿ ಮಾತ್ರ ಅಲ್ಲ, ಮತ್ತು ಅವಳ ಚರಿತ್ರೆಯ ಬಗ್ಗೆ ಒಂದು ಇದ್ದ ಕೆಟ್ಟ ಒಂದು ಇಮೇಜನ್ನು ನೀವು ದಾಖಲೆ ಸಮೇತ ಹೇಳ್ತೀರಿ. ಆ ಥರ ಇರಲಿಲ್ಲ. ಯಾಕಂದರೆ ಅವಳಿಗೆ ಯಾರ ಜೊತೆಯೋ ಒಂದು ಅನೈತಿಕ ಸಂಬಂಧ ಇತ್ತು ಅಂತ ಅದನ್ನು ನೀವು ಕಾದಂಬರಿಯಲ್ಲಿ ಹೇಳ್ತೀರಿ. ನಿಮ್ಗೆ ಅದು ಸಿಕ್ಕಿದ ದಾಖಲೆ ಯಾವ ರೀತಿಯದು ಸರ್? ಅದು ನೋಡಿ ಮೇಡಮ್, ಒಬ್ಬ ಪ್ರವಾಸಿ ಬರ್ತಾನೆ, ಪೀಟರ್ ಡೆಲ್ಲಾವೆಲ್ಲೆ ಅಂತ, ಅವನು ಇಟಲಿ, ಅವನು ಮೂಲತಃ. ಅವನು ಬಂದವನು ಇಲ್ಲಿ ಏನು ಮಾಡ್ತಾನೆ, ಕೆಳದಿಗೆ ಬರ್ತಾನೆ. ಕೆಳದಿನಲ್ಲಿ ಕೂತ್ಕೊಂಡು, ಅವಳು ಸತ್ತು 16 ವರ್ಷದ ನಂತರ ಬರ್ತಾನೆ ಅವನು. ಅಲ್ಲಿ ಕೂತ್ಕೊಂಡು ಒಂದು ಬರೀ ಗೇರು ಸೊಪ್ಪಿಯ ರೆಫರೆನ್ಸ್
ಅವನೇನೋ ಬರೆಯುವಾಗ ರೆಫರೆನ್ಸ್ ಬರ್ತಾ ಅಲ್ಲಿ ಒಬ್ಳು ರಾಣಿ ಇದ್ಲು, ಅವಳು ಶ್ರೀಮಂತವಾಗಿದ್ಲು ಅಂತ ಹೇಳಿ ಕೊನೆಗೆ ಏನು ಮಾಡ್ತಾನೆ ಅಂತಂದರೆ ಅವಳು ತನ್ನ ಸೈನಿಕನ ಜೊತೆಗಿನ ಅನೈತಿಕ ಸಂಬಂಧದಿಂದಾಗಿ ರಾಜ್ಯ ಹಾಳಾಯಿತು ಅಂತೇಳಿ ಅವನು ಬರೆಯುವಾಗ ಅವಳ ವಯಸ್ಸು 74, ಅದು ಬೇರೆ ಹೋಯ್ತು. ಅಂದರೆ ಅವನು ಬರೆಯುವಾಗ ಅವಳು ತೀರೋಗಿದ್ಲು, ಬಟ್ ಕೊನೆಯ ಹಂತದಲ್ಲಿ ಅವಳು ಪೋರ್ಚುಗೀಸರಿಗೆ ರಾಜ್ಯವನ್ನು ತನ್ನ ಪ್ರಿಯಕರನಿಗೋಸ್ಕರ ಪೋರ್ಚುಗೀಸರಿಗೆ ರಾಜೀನಾಮೆ ಇದು ರಾಜ್ಯವನ್ನು ಒಪ್ಪಿಸ್ತೀನಿ ಅಂತ ಮುಂದೆ ಬಂದ್ಲು ಅಂತ ಬರೀತಾನೆ ಅವನು. ಆಗ ಅವಳ ವಯಸ್ಸು 74, ಪ್ರಿಯಕರನಿಗೋಸ್ಕರ. ಒಂದು ಎರಡನೇದಾಗಿ ಅವನಿಗೆ ಆಗ 74 ವರ್ಷದ 16 ವರ್ಷದ ನಂತರ ಬಂದವನಿಗೆ ಈ ದಾಖಲೆಗಳು ಎಲ್ಲಿ ಸಿಕ್ತು? ಯಾರದೋ ಕಿವಿ ಮಾತನ್ನು ಕೇಳಿ ಅವನು ಬರೆದಿರ್ಬೋದು ಅಂತ ನೀವು ಯೋಚನೆ ಮಾಡಬಹುದು. ಅವನಿಗೆ ಕಿವಿ ಮಾತು ಬೀಳೋಕೆ ಹೆಂಗೆ ಸಾಧ್ಯ? ಅವನಿಗೆ ಯಾವ ಭಾಷೆ ಗೊತ್ತಿತ್ತು ಇಲ್ಲಿದು? ಈ ಭಾಷೆ ಗೊತ್ತಿಲ್ಲ. ಈಗಿನ ಹಾಗೆ ಫೇಸ್ಬುಕ್ ವಾಟ್ಸಪ್ ಏನೂ ಇರಲಿಲ್ಲ, ಪೇಪರ್ ಕಟಿಂಗ್ಸ್ ಏನು ಸಿಗ್ತಿರ್ಲಿಲ್ಲ. 500 ವರ್ಷದಿಂದ 1500 ಪ್ರಿಂಟಿಂಗ್ ಪ್ರೆಸ್, ಗುಟನ್ಬರ್ಗ್ ಪ್ರಿಂಟಿಂಗ್ ಪ್ರೆಸ್ ಕಂಡು ಹಿಡಿದಿರೋಂಥ ಕಾಲವೂ ಅಲ್ಲ. ಅಂಥ ಕಾಲದಲ್ಲಿ ನಿಮಗೆ ಅವನ ದಾಖಲೆಯ ಮೂಲವನ್ನು ಯಾರು ಪ್ರಶ್ನೆ ಮಾಡಿದ್ರು? ಕೆಳದಿಯವರೇ ಬರ್ದಿರ. ಅವನೆಲ್ಲಿ ಕೂತ್ಕೊಂಡು ಬರ್ದನೋ ಅವರೇ ಕೆಳದಿಯ ನೃಪವಿಜಯ ಬರೆಸಿದ್ದಾರೆ. ಅದರಲ್ಲಿ ಎಲ್ಲೂ ಅವಳನ್ನು ದೂರ್ತಾರೆ. ಅದರಲ್ಲಿ ಅವಳ ಬಗ್ಗೆ ಟೀಕೆ ಇದೆ. ಏನಿದೆ ಗೊತ್ತಾ? ಅವಳು ಎಷ್ಟೋ ಲಕ್ಷ ಗ್ರಾಮಗಳನ್ನು ಆಳ್ತೀನಿ ಅಂತ ಮೆರಿತಿದ್ಲು ಅವಳು. ಅವಳನ್ನು ಧೂಳಿಪಟ ಮಾಡಿದ್ವಿ ನಾವು ಅಂತ ಹೇಳ್ತಾರೆ ವಿನ ಅವಳ ನೈತಿಕತೆಯ ಬಗ್ಗೆ ಒಂದು ಶಬ್ದ ಇಲ್ಲ. ಕೆಳದಿ ಪರಮಶತ್ರುಗಳು ಅವ್ರು ಬರೆದಿಲ್ಲ, ಬೇರೆ ಎಲ್ಲೆಲ್ಲೂ ಇಲ್ಲ. ನಿಮಗೆ ಅವನಿಗೆ ದಾಖಲೆ ಎಲ್ಲಿ ಸಿಕ್ತು? ಒಂದು. ಎರಡನೇದಾಗಿ ಅಕಸ್ಮಾತ್ ಅವನು ಹಾಗೆ ಬರೆದಂತ ಇಟ್ಕೊಳ್ಳಿ, ನಮ್ಮವ್ರು ಹೆಂಗೆ ಒಪ್ಕೊಂಡ್ರು? ನೀವು ಹೇಳಿದ್ರಲ್ಲ ಅದು 100ಕ್ಕೆ ಸರಿ. ಏನು ಅಂತಂದರೆ ವಿದೇಶಿಯರು ಬರೆದಿದ್ನೆಲ್ಲ ಒಪ್ಪಿಕೊಳ್ಳಿ. ಇದನ್ನು ನಾನು ಹೇಳಿದ್ರೆ ನೀವು ಇವರೇನು ಭಾಳ ರಾಷ್ಟ್ರ ಇದು ಅಂತ ಹೇಳ್ತಾರೆ ಅಂತ ಅಲ್ಲ. ಓಜೋಸ್ ಕೇಳಿದ್ದಾರೆ ಅವರನ್ನು. ನೀವು ನಾನು ಫೋಟೋ ಕೊಡ್ತೀನಿ, ನೀವು ಹಾಕಿ ನೀವು ಬೇಕಾರೆ. ಅವರು ಇದನ್ನೇ ಬರೆದಿದ್ದಾರೆ. ಅವರು ವಿದೇಶಿ ಕ್ರಾನಿಕಲ್ಸ್ ಇಲ್ಲಿಂದ ಹೋದ ಮೇಲೆ ಅಲ್ಲಿ ಜನಪ್ರಿಯ ಆಗೋಕ್ಕೋಸ್ಕರ ಕಥೆಗಳನ್ನು ಕಟ್ತಿದ್ರು ಅಂತ. ಏಲಕ್ಕಿ ಅನ್ನೋದು ದೊಡ್ಡ ಮರದಲ್ಲಿ ಬಿಡುತ್ತೆ, ಈ ಕ್ರಾನಿಕಲಲ್ಲಿ ಇರೋದು. ಆಮೇಲೆ ಆ ಮರಗಳನ್ನು ಇದನ್ನು ಮಾಡ್ತಾರೆ. ಮೊದಲು ಅರಬ್ಬರು ಮಾರುವಾಗ ಅವರೊಂದು ಕತೆ ಹೇಳ್ತಿದ್ರಂತೆ, ಈ ಏಲಕ್ಕಿಗೆಲ್ಲ ಜಾಸ್ತಿ ರೇಟ್ ಬರಬೇಕು ಅಂತ, 7 ಸುತ್ತಿನ 7 ಹಡೆ ಸರ್ಪ ಕಾಯತ್ತೆ ಅಂತಲ್ಲ. ಇವರು ಅದನ್ನೇ ಬರೆದ್ರು. ಹಾಗಾಗಿ ಈ ಡೆಲ್ಲವಲ್ಲಿಯ ಕಥೆಗಳಲ್ಲೆಲ್ಲ ಬರೋದು ಈ ಸತಿ ಪದ್ಧತಿ ನಡೀತು, ಇದು ನಡೀತು, ಈ ಕೇರಿ ದೇವಸ್ಥಾನದಲ್ಲಿ ಶಿವರಾತ್ರಿ ದಿನ ಅಂತೆಲ್ಲ ಹೇಳ್ತಾರೆ. ಯಾವ ನಡೀತಾ ಗೊತ್ತಿಲ್ಲ. ಮತ್ತು ಅದನ್ನು ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಮಾಡ್ತಾನೆ ಒಬ್ಬ, ಅವನು ಇಟಲಿಯಲ್ಲಿ ಬರೆದಿದ್ದು. ಅವನೇ ಅದರಲ್ಲಿ ಕಾಂಟ್ರಾಡಿಕ್ಟರಿ, ಇವನು ಇದರಲ್ಲಿ ಏನೇನು ವಿರೋಧಾಭಾಸಗಳಿದೆ ಬರೀತಾನೆ. ಇದೆಲ್ಲ ಇದೆ. ಈಗ ನಾವು ಹೇಳಿದ್ರೆ ಏನು ಅಂತಂದರೆ ಇವರಿಗೆ ಬೇರೆ ಏನು ಹಿಡನ್ ಅಜೆಂಡಾದಿಂದ ಈ ಮಾತಾಡ್ತಾರೆ ಹೇಳ್ಬೋದು ಅಂತ ಹೇಳ್ಬೋದು. ಆದರೆ ನಮ್ಮವರು ಒಪ್ಪಿರೋದು ಹಾಗೆ ಒಪ್ಪಿದ್ದಾರೆ. ಅವಳನ್ನು ಪೂಜೆ ಮಾಡಿದ್ರು. ಪೂಜೆ ಮಾಡಬೇಕಾಗಿತ್ತು ಅಂತ ನಾನೇನು ಹೇಳ್ತಿಲ್ಲ. ಆದರೆ ಗೇರ್ ಸೊಪ್ಪು ಇದು ಮಾಡಿದ್ರು, ಲವರ್ಸಿ ದೇವಸ್ಥಾನ ಮಾಡಿದ್ರು. ಅದು ಜನ ಪ್ರೀತಿ ಇತ್ತು. 24 ವರ್ಷ ಭಾಳ ಜನಕ್ಕೆ ಅವಳು ಬಾಳ್ವೆ ಕೊಟ್ಲು. ಅವಳಿಗೆ ಜನ ರಾಣಿ ಪಟ್ಟ ಕೊಟ್ಟರು. ಒಂದು ಬಹುಶಃ ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕು, ಇತಿಹಾಸ ಅನ್ನೋದು ಒಂದು ಕಡೆಯಿಂದ ನೋಡಿ ಡಿಸೈಡ್ ಮಾಡೋದಲ್ಲ ಅಂತ, ಎಲ್ಲ ಕಡೆಯಿಂದ ನೋಡಿ ಮಾತಾಡಬೇಕು ಅಂತ.